ಸೊ ಇದೇ ತರ ಲೇಯರ್ ಸೆಟಪ್ ಸಹ ಇದೆ. ಲೇಯರ್ ಸೆಟಪ್ ಅಲ್ಲಿ ಸಹ ನೀವು ಇದು ಮಾಡ್ಬೋದು. ಲೇಯರ್ಸ್ ಏನು ಯೂಸ್ ಮಾಡ್ತೀರಾ, ಲೇಯರ್ ವಾಲ್ ಇರ್ಬೋದು, ಯಾವ ಕಲರ್ ಇರಬೇಕು, ಮತ್ತೆ ಲೈನ್ ಟೈಪ್ ಏನು, ಲೈನ್ ವೈಟ್ ಏನು, ಇವೆಲ್ಲನೂ ಸಹ ನೀವು ಡಿಫೈನ್ ಮಾಡ್ಬೋದು. ಓಕೆ. ಅಂಡ್ ಯು ಸಿ ಎಸ್ ವೆರಿ ಇಂಪಾರ್ಟೆಂಟ್. ಯು ಸಿ ಎಸ್ ಅಂದ್ರೆ ಏನು, ಯೂಸರ್ ಕೋಆರ್ಡಿನೇಟ್ ಸಿಸ್ಟಮ್. ಫುಲ್ ಫಾರ್ಮ್ ಕೇಳ್ಬೋದು ನೋಡಿ ಗೈಸ್ ಎಕ್ಸಾಮ್ ಅಲ್ಲಿ. ಯೂಸರ್ ಕೋಆರ್ಡಿನೇಟ್ ಸಿಸ್ಟಮ್ ಇದೇನು ಎಕ್ಸ್ ವೈ ಝೆಡ್ ಡೈರೆಕ್ಷನ್ಸ್ ಡಿಫೈನ್ ಮಾಡುತ್ತೆ. ಯು ಸಿ ಎಸ್ ಅಲ್ಲಿ ಕಾಮನ್ ಯು ಸಿ ಎಸ್ ಕಮಾಂಡ್ಸ್ ಏನು ಯೂಸ್ ಮಾಡ್ತೀವಿ ಅಂತಂದ್ರೆ, ಕರೆಂಟ್ ಯು ಸಿ ಎಸ್ ಬಂದ್ಬಿಟ್ಟು ಈ ತರ ಇರುತ್ತೆ. ಓಕೆ, ಎಕ್ಸ್ ವೈ ಝೆಡ್ 3 ಲೈನ್ಸ್ ಇರುತ್ತೆ. ವರ್ಲ್ಡ್ ಯು ಸಿ ಎಸ್ ಅಂತಾನು ಕರಿತೀವಿ. ಓಕೆ, ಡಬ್ಲ್ಯೂ ಅಂತ ಕೊಟ್ರೆ ವರ್ಲ್ಡ್ ಯು ಸಿ ಎಸ್. ಮತ್ತೆ ಯು ಸಿ ಎಸ್ ಎನ್ ಅಂತ ಕೊಟ್ರೆ ಇದು ನೇಮ್ಡ್ ಯು ಸಿ ಎಸ್. ನೀವು ನೇಮ್ ಕೊಡ್ಬೋದು. ಎಕ್ಸ್ ಆಕ್ಸಿಸ್ ಅಲ್ಲಿ ಒಂದು ನೇಮು, ವೈ ಆಕ್ಸಿಸ್ ಝೆಡ್ ಆಕ್ಸಿಸ್ ನೇಮ್ ಕೊಡ್ಬೋದು. ಅಂಡ್ 3 ಪಾಯಿಂಟ್ ಯು ಸಿ ಎಸ್ ಅಂತಾನೆ ಇದೆ, ಒ ಬಿ ಯು ಸಿ ಎಸ್, ಆಬ್ಜೆಕ್ಟ್ ಯು ಸಿ ಎಸ್. ಯು ಸಿ ಎಸ್ ಅಲೈನ್ ಎಕ್ಸ್ ಆಕ್ಸಿಸ್ಗೆ, ವೈ ಆಕ್ಸಿಸ್ ಝೆಡ್ ಆಕ್ಸಿಸ್ ಇವೆಲ್ಲ ವೇರಿಯಸ್ ಯು ಸಿ ಎಸ್. ನಾವು ನಾರ್ಮಲ್ ಆಗಿ ಯೂಸ್ ಮಾಡೋದು ಈ ಕರೆಂಟ್ ಯು ಸಿ ಎಸ್ ಜಾಸ್ತಿ ಯೂಸ್ ಮಾಡ್ತೀವಿ. ಓ ಸ್ನ್ಯಾಪ್ ನಾನು ಹೇಳಿದೆಲ್ಲ. ಓ ಸ್ನ್ಯಾಪ್ ಅಂತಂದ್ರೆ F3 ಕಮಾಂಡ್ ಸ್ಟೇಟಸ್ ಬಾರ್ ಅಲ್ಲಿ ಇರುತ್ತೆ. ಸೆಟ್ಟಿಂಗ್ಸ್ ಹೋಗಿ ಸಹ ನೀವು ಆನ್ ಮಾಡ್ಕೋಬಹುದು. ಓ ಸ್ನ್ಯಾಪ್ ಆನ್ ಇದೆ ಅಂತಂದಾಗ ಆಲ್ವೇಸ್ ಕೀಪ್ ಓ ಸ್ನ್ಯಾಪ್ ಆನ್ ಅಂತಾರೆ ನೋಡಿ. ಯಾಕಂದ್ರೆ ನೀವು ಎಕ್ಸಾಕ್ಟ್ ಪಾಯಿಂಟ್ಸ್ ಡಿಫೈನ್ ಮಾಡ್ಬೋದು. ಏನೆಲ್ಲ ಪಾಯಿಂಟ್ಸ್ ಡಿಫೈನ್ ಮಾಡುತ್ತೆ ಅದು, ಮಿಡ್ ಪಾಯಿಂಟ್ ಹೇಳುತ್ತೆ, ಎಂಡ್ ಪಾಯಿಂಟ್ ಹೇಳುತ್ತೆ, ಮಿಡ್ ಪಾಯಿಂಟ್ ಹೇಳುತ್ತೆ, ಸೆಂಟರ್ ಹೇಳುತ್ತೆ, ಇಂಟರ್ಸೆಕ್ಷನ್ ಹೇಳುತ್ತೆ, ಮತ್ತೆ ಪರ್ಪೆಂಡಿಕ್ಯುಲರ್ ಹೇಳುತ್ತೆ, ಟ್ಯಾಂಜೆಂಟ್ ಹೇಳುತ್ತೆ, ಕ್ವಾಡ್ರೆಂಟ್ ಇದ್ರೆ ಅದನ್ನು ಹೇಳುತ್ತೆ, ನಾಟ್ ಏನಾದ್ರು ಇತ್ತು ಅಂತಂದ್ರೆ ಅದೇ ಕಟ್ಟಿರೋದ ತರ ಏನಾದ್ರು ಇತ್ತು ಅಂದ್ರೆ ಅದನ್ನು ಹೇಳುತ್ತೆ, ಅಪರೆಂಟ್ ಇಂಟರ್ಸೆಕ್ಷನ್ ಹೇಳುತ್ತೆ. ನೆಕ್ಸ್ಟ್ ನಿಯರ್ ಬೈ ಇರೋ ಆಬ್ಜೆಕ್ಟ್ ತಿಳಿಸುತ್ತೆ, ಇನ್ಸರ್ಟ್ ಏನಾರು ಮಾಡ್ಬೇಕಂದು ತಿಳಿಸುತ್ತೆ, ನೋಡ್ನು ಸಹ ತಿಳಿಸುತ್ತೆ. ಇವೆಲ್ಲನೂ ಆ ಓ ಸ್ನ್ಯಾಪ್ ಅಲ್ಲಿ ಬರೋ ಅಂತ ಆಪ್ಷನ್ಸ್. ಇವಾಗ ಗ್ರಿಡ್ ಸ್ನ್ಯಾಪ್ ಆರ್ಥೋನಲ್ಲಿ ಏನ್ ಬರುತ್ತೆ, ಇವು ಶಾರ್ಟ್ ಕಟ್ಸ್ ನೆನ್ಪಿಟ್ಕೊಳ್ಳಿ. ಕ್ಲಿಕ್ ಬಟನ್ಸ್ ಆನ್ ಸ್ಟೇಟಸ್ ಬಾರ್ ಟು ಟರ್ನ್ ಆನ್. ಸ್ಟೇಟಸ್ ಬಾರ್ ಅಲ್ಲಿ ಇತ್ತಲ್ಲ, ಡೈರೆಕ್ಟ್ ಆಗಿ ಕ್ಲಿಕ್ ಮಾಡೋದು ಸಹ ಆನ್ ಆಗುತ್ತೆ. F7 ಬಂದ್ಬಿಟ್ಟು ಗ್ರಿಡ್, F9 ಸ್ನ್ಯಾಪ್. ಸ್ನ್ಯಾಪ್ ಬಂದ್ಬಿಟ್ಟು ನೋಡಿ ಸೆಂಟರ್ ಪಾಯಿಂಟ್ ನೀಟಾಗಿ ತೋರಿಸುತ್ತೆ ಅನ್ಮಾತು. ಅಂಡ್ ಆರ್ಥೋ ಬಂದ್ಬಿಟ್ಟು F6 ಅಲ್ಲ ಸಾರಿ F8 ಆರ್ಥೋ. ಓಕೆ, ವಿವೋ ಡಿಸ್ಪ್ಲೇ ಸೆಟ್ಟಿಂಗ್ಸು ಇದೆ. ನೀವು ಝೂಮ್ ಮಾಡ್ಬೇಕಂದ್ರೆ ಝೆಡ್ ಅಂತ ಕೊಟ್ರೆ ಪೇಜ್ನ ಝೂಮ್ ಮಾಡ್ಕೋಬಹುದು. ಪ್ಯಾನ್ ಅಂತಿದೆ. ಪ್ಯಾನ್ ಅಂತ ಏನಿಲ್ಲ, ಕೈ ಬರುತ್ತೆ, ಹಿಂಗೆ ಕೈ ಇಮೇಜ್ ಬರುತ್ತೆ. ಆ ಕೈನ ಇಟ್ಕೊಂಡು ನೀವು ಪೇಜ್ನ ಆಚೆ ಈಚೆ ಲೆಫ್ಟ್ಗೆ ರೈಟ್ಗೆ ಮೇಲೆ ಕೆಳಗೆ ಮೂವ್ ಮಾಡ್ಬೋದು. ಓಕೆ, ಪೇಜ್ನೇ ಮೂವ್ ಮಾಡ್ಬೋದು. ಅಂದ್ರೆ ಜಸ್ಟ್ ಮೇಲೆ ಕೆಳಗೆ ಮಾಡ್ದಂಗೆ. ಇವಾಗ ಡ್ರಾಫ್ಟಿಂಗ್ ಮಾಡ್ಬೇಕಾದಾಗ ಸ್ವಲ್ಪ ಡ್ರಾಯಿಂಗ್ ಮೇಲಕ್ಕೆ ಮಾಡಬೇಕು ಅಂತಂದ್ರೆ ನಾವ್ ಏನ್ ಮಾಡ್ತೀವಿ, ಪೇಜ್ನ ಸ್ವಲ್ಪ ಕೆಳಗೆ ತೊಗೊಳೋದು, ಆಚೆ ತೊಗೊಳೋದು, ಈಚೆ ತೊಗೊಳೋದು ಮಾಡ್ತೀವಲ್ಲ, ಆ ತರ ಕೈ ತೊಗೊಂಡು ಮೂವ್ ಮಾಡ್ದಂಗೆ ಅದು ಪ್ಯಾನ್. ರೀಜನ್ ಅಂತಿದೆ, ಇದು ಒಂದು ಆಪ್ಷನ್. ಅದೇ ತರ ಎಲ್ ಟಿ ಸ್ಕೇಲು, ಸೆಟ್ ಲೈನ್ ಟೈಪ್ ಸ್ಕೇಲು, ಮತ್ತೆ ಪ್ಲಾಟ್ ಪೇಪರ್ ಸ್ಕೇಲು ಸಹ ಸೆಲೆಕ್ಟ್ ಮಾಡ್ಕೋಬಹುದು. ಅಂಡು ಸಹ ಆಪ್ಷನ್ಸ್ ಎಲ್ಲ ಇದೆ. ಸೊ ಸಮ್ಮರಿ ಇಷ್ಟೆಲ್ಲ ನಾವೀಗ ಡಿಸ್ಕಸ್ ಮಾಡಿದ್ವಿ. ಓಕೆ, ಈಗ ನೆಕ್ಸ್ಟ್ ನಿಮಗೆ ಕಮೆಂಟ್ಸ್ ಏನನ್ನೋದು ತೋರಿಸುವ. ಕಮೆಂಟ್ಸ್ ವೆರಿ ಇಂಪಾರ್ಟೆಂಟ್. ಕಮೆಂಟ್ಸ್. ಸೊ ಕಮೆಂಟ್ಸ್ ಅಲ್ಲಿ ಎಷ್ಟೆಲ್ಲ ಕಮೆಂಟ್ಸ್ ಇದಾವೆ, ಅದರ ಶಾರ್ಟ್ ಕಟ್ಸ್ ಏನನ್ನೋದು ಇಲ್ಲಿ ಹಾಕಿದ್ದೀನಿ. ಜಸ್ಟ್ ನಾನು ಒಂದ್ಸಲ ನೋಡ್ಕೊಂತ ಹೋಗ್ತೀನಿ, ಓದ್ತಾ ಹೋಗ್ತೀನಿ, ನಿಮಗೆ ನೆನಪಿರ್ಲಿ. ಡ್ರಾಯಿಂಗ್ ಕಮಾಂಡ್ ಅಲ್ಲಿ ಯಾವ್ದೆಲ್ಲ ಬರುತ್ತೆ. ಸೊ ನೀವು ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳ್ಬೋದು. ಒಂದು ಕಮಾಂಡ್ ಕೊಟ್ಬಿಟ್ಟು ಇದು ಯಾವ ಕಮಾಂಡ್ಗೆ ಸಂಬಂಧಪಟ್ಟಿದ್ದ ಅಂತ ಕೇಳ್ಬೋದು. ಡ್ರಾ ಕಮಾಂಡ್ಸ್ ಅಲ್ಲಿ ನಿಮ್ಗೆ ಲೈನ್ ಬರುತ್ತೆ, ಸರ್ಕಲ್ ಬರುತ್ತೆ, ರೆಕ್ಟಾಂಗಲ್ ಬರುತ್ತೆ, ಆರ್ಕ್ ಬರುತ್ತೆ, ಪಾಲಿಗಾನ್ ಅಂಡ್ ಎಕ್ಲಿಪ್ಸ್, ಇಷ್ಟೇ ಬರೋದು. ಮಾಡಿಫೈ ಕಮಾಂಡ್ ಅಂತ ಹೋದಾಗ ಮತ್ತೆ ಬೇರೆ ಬರ್ತವೆ. ಮಾಡಿಫೈ ಕಮಾಂಡ್ ಹೋದಾಗ ಮೂವ್, ಕಾಪಿ, ರೊಟೇಟ್, ಮಿರರ್ ಅಂಡ್ ಸ್ಕೇಲ್. ಓಕೆ, ಮಾಡಿರೋಂಥ ಡ್ರಾಯಿಂಗಿಗೆ ಮಾಡಿಫೈ ಮಾಡೋದಕ್ಕಾಗಿ ಯೂಸ್ ಮಾಡೋಂಥ ಒಂದು ಕಮಾಂಡ್. ಮಿರರ್ ನೋಡಿ, ಸೇಮ್ ಇಮೇಜ್ನ ಮಿರರ್ ಮಾಡ್ದಂಗೆ. ಸ್ಕೇಲ್ ಬಂದ್ಬಿಟ್ಟು ನೀವು ಸಣ್ಣದಿರೋದನ್ನ ದೊಡ್ಡದು ಮಾಡ್ಬೋದು, ದೊಡ್ಡದಿರೋದನ್ನ ಸಣ್ಣದು ಮಾಡ್ಬೋದು, ದೊಡ್ಡದಿರೋದನ್ನ ಇನ್ನೂ ದೊಡ್ಡದು ಮಾಡ್ಬೋದು, ಸಣ್ಣದಿರೋದನ್ನ ಇನ್ನೂ ಸಣ್ಣದು ಮಾಡ್ಬೋದು. ಆ ಥರ ಸ್ಕೇಲಿಂಗ್ ಮಾಡೋದು ಅನ್ಮಾತು. ಓಕೆ, ಆಬ್ಜೆಕ್ಟ್ ಹೆಚ್ಚು ಕಡಿಮೆ ಮಾಡೋದು. ಅನೋಟೇಷನ್ ಕಮಾಂಡ್ ಅಂದ್ರೆ ನೋಡು, ಅನೋಟೇಷನ್ ಕಮಾಂಡ್ ಅಂತಂದ್ರೆ ಡೈಮೆನ್ಷನ್ಸ್ ಬರುತ್ತೆ, ಟೆಕ್ಸ್ಟ್ ಬರುತ್ತೆ, ಮಲ್ಟಿ ಟೆಕ್ಸ್ಟ್, ಸಿಂಗಲ್ ಟೆಕ್ಸ್ಟ್, ಮಲ್ಟಿ ಟೆಕ್ಸ್ಟ್, ಲೀಡರ್ ಅಂತ ಬರುತ್ತೆ. ಲೀಡರ್ ಅಂದ್ರೆ ಒಂದು ಲೈನ್ ತರ ತೋರಿಸುತ್ತೆ ಅನ್ನೋದು, ಡೈಮೆನ್ಷನ್ಸ್ಗೆ ಲೈನ್ ತರ ತೋರಿಸುತ್ತೆ. ಹ್ಯಾಚ್ ಸಹ ನಿಮಗೆ ಅನೋಟೇಷನ್ ಕಮಾಂಡ್ ಅಲ್ಲೇ ಬರುತ್ತೆ. ಎಡಿಟ್ ಕಮಾಂಡ್. ಎಡಿಟ್ ಕಮಾಂಡ್ ಅಲ್ಲಿ ಎಡಿಟ್ ಅಂದೇನು, ಹಾಕಿರೋ ಕಮಾಂಡ್ ಇಂದ ಡ್ರಾ ಮಾಡಿರೋಂಥ ಇಮೇಜ್ ನ ಎಡಿಟ್ ಮಾಡೋದು. ಏನು ಎಡಿಟ್ ಅಂದ್ರೆ ಟ್ರಿಮ್ ಒಂದು ಎಡಿಟ್, ಎಕ್ಸ್ಟೆಂಡ್ ಎಡಿಟ್ ಆಗುತ್ತೆ. ಎಕ್ಸ್ಟೆಂಡ್ ಅಂದ್ರೆ ಎಕ್ಸ್ಟೆಂಡ್ ಮಾಡ್ಬೋದು, ಲೆಂತ್ ಮಾಡ್ಬೋದು ಲೈನ್ ನ. ಆಫ್ಸೆಟ್ ಅಂತಂದ್ರೆ ಇದನ್ನು ಎಡಿಟ್ ಕಮಾಂಡ್ ಎಲ್ಲ ಬರುತ್ತೆ. ಫಿಲ್ಲೆಟ್, ಹಿಂಗೆ ಹಿಂಗೆ ಲೈನ್ ಆಗಿರೋದನ್ನ ಹಿಂಗೆ ಕರ್ವ್ ಆಗಿ ಮಾಡೋದು. ಚಾಂಫರ್ ನೋಡಿ, ಚಾಂಫರ್ ಹಿಂಗಿರೋದನ್ನ ಹಿಂಗೆ ಸ್ಲ್ಯಾಂಟ್ ಆಗಿ ಹಿಂಗೆ ಮಾಡೋದು. ಇಲ್ಲಿ ಕಾಣುತ್ತಲ್ಲ ಹಿಂಗೆ ಡಾಟೆಡ್ ಲೈನ್, ಈ ಈ ಈ ಕರ್ವ್ನ ನಾವು ಹಿಂಗೆ ಡಾಟೆಡ್ ಅಲ್ಲಿ ಮಾಡ್ಬಿಡ್ತೀವಿ. ಓಕೆ, ಹಿಂಗೆ ಈ ತರ ಹಿಂಗ್ ಬರುತ್ತಮ್ಮ ಚಾಂಫರ್. ಓಕೆ, ಹಿಂಗೆ ಈ ಕಾರ್ನರ್ ಬಿಡುತ್ತೆ, ಒಂದು ಸ್ಲ್ಯಾಂಟ್ ಆಂಗಲ್ ಬರುತ್ತೆ. ಜಾಯಿನ್, ಅವಾಗ ನಾವು ಡ್ರಾ ಮಾಡ್ಬೇಕಾದಾಗ ತೋರಿಸ್ತಾ ಇದೀವಲ್ಲ ಚಾಂಫರ್, ಸೊ ಈ ತರ ಇರುತ್ತೆ. ಜಾಯಿನ್ ಅಂದ್ರೆ ಎರಡು ಲೈನ್ ಇದೆ, ಇದನ್ನ ಜಾಯಿನ್ ಮಾಡ್ಬೇಕಂದಾಗ ಎರಡನ್ನ ಸೆಲೆಕ್ಟ್ ಮಾಡಿ, ಜೆ ಅಂತ ಸೆಲೆಕ್ಟ್ ಮಾಡಿ, ಎರಡನ್ನ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇಲ್ಲೊಂದು ಲೈನ್ ಬಂದ್ಬಿಡುತ್ತೆ. ಓಕೆ, ಅದು ಜಾಯಿನ್ ಕಮಾಂಡ್. ಅದೇ ತರ ಈಗ ಲೇಯರ್ಸ್ ನ ನೋಡಿ, ಲೇಯರ್ ಅಲ್ಲಿ ನೀವು ನೋಡಬಹುದು ಹಲವಾರು ಕಮಾಂಡ್ ಇದಾವೆ.
ಲೇಯರ್ಸ್ ತುಂಬ ಎಲ್ಲೇ ಲೇಯರ್ ಅಂತ ಕರಿತೀವಿ, ಲೇಯರ್ ಪ್ರಾಪರ್ಟೀಸ್ ಇದೆ. ಸೊ ಇದ್ರಲ್ಲಿ ನೋಡ್ಬೋದು ಲಾಕ್ ಮತ್ತು ಬಲ್ಪ್ ಇವೆಲ್ಲ ನೀವು ಲೇಯರ್ನ ಆನ್ ಆಫ್ ಮಾಡ್ಕೊಳೋದಕ್ಕೆ ಅದಕ್ಕೆಲ್ಲ ಯೂಸ್ ಆಗುತ್ತೆ. ಪ್ರಾಪರ್ಟೀಸು ಸಹ ಇದೆ, ಅದ್ರ ಲೈನ್ ಎಷ್ಟಿರಬೇಕು, ಡಾಟೆಡ್ ಲೈನ್ ಇರಬೇಕಾ, ಯಾವ ಟೈಪ್ ಲೈನ್ ಇರಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡೋ ಪ್ರಾಪರ್ಟೀಸು. ಮ್ಯಾಚ್ ಪ್ರಾಪರ್ಟೀಸ್ ಇದೊಂದು ವೆರಿ ಇಂಪಾರ್ಟೆಂಟ್ ಕಮಾಂಡ್ ಗೈಸ್, ಇದನ್ನು ಜಾಸ್ತಿ ಸಲ ಯೂಸ್ ಮಾಡ್ತೀವಿ. ಎಮ್ಮೆ ಅಂತ ಕರಿತೀವಿ, ಎಮ್ಮೆ ಅಂತ ಟೈಪ್ ಮಾಡಿದ್ರೆ ಸಾಕು ಮ್ಯಾಚ್ ಪ್ರಾಪರ್ಟೀಸ್ ಕಮಾಂಡ್ ಆನ್ ಆಗುತ್ತೆ. ಮ್ಯಾಚ್ ಪ್ರಾಪರ್ಟೀಸ್ ಅಂದ್ರೆ ಏನಿಲ್ಲ, ಈಗ ಫಾರ್ ಎಕ್ಸಾಂಪಲ್ ನಾವು ವರ್ಡ್ ಡಾಕ್ಯುಮೆಂಟಲ್ಲಿ ಒಂದು ಕೆಲವು ಅಕ್ಷರ ಒಂದು ಪೇಜಲ್ಲಿ ಸಣ್ಣ ಬಂದಿರ್ತವೆ, ಇನ್ನೊಂದು ಪೇಜಲ್ಲಿ ಅಕ್ಷರಗಳು ಬೇರೆ ಫಾಂಟು ಬೇರೆ ಸ್ಟೈಲು ಸ್ವಲ್ಪ ಚೆನ್ನಾಗಿ ನೀಟಾಗಿ ಕಾಣ್ತಾ ಇರುತ್ತೆ. ಇವಾಗ ಫಸ್ಟ್ ಪೇಜು ಸಹ ಸೆಕೆಂಡ್ ಪೇಜ್ ಥರ ಮಾಡಬೇಕು ಅಂತಂದಾಗ ಏನು ಮಾಡ್ತೀವಿ, ಅದನ್ನು ಸೆಲೆಕ್ಟ್ ಮಾಡಿ ಫಾರ್ಮ್ಯಾಟ್ ಪೇಂಟರ್ ಅಂತ ಸೆಲೆಕ್ಟ್ ಮಾಡ್ತೀವಿ ಅಲ್ವಾ. ಫಾರ್ಮ್ಯಾಟ್ ಪೇಂಟರ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಆ ಫಸ್ಟ್ ಪೇಜಲ್ಲಿರೋ ಎಲ್ಲ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಸೆಕೆಂಡ್ ಪೇಜಲ್ಲಿ ಸ್ಟೈಲ್ ಏನಿದೆ, ಫಾಂಟ್ ಏನಿದೆ, ಆ ಫಾರ್ಮ್ಯಾಟ್ ಏನಿದೆ, ಆ ಫಾರ್ಮ್ಯಾಟ್ ಸೇಮ್ ಫಾರ್ಮ್ಯಾಟ್ ಫಸ್ಟ್ ಪೇಜಲ್ಲಿ ಇರೋ ಟೆಕ್ಸ್ಟು ಸಹ ಆಗೋಗ್ಬಿಡುತ್ತೆ. ಅದೇ ಥರ ನಾವು ವರ್ಡಲ್ಲಿ ಮಾಡಿದೆ ಫಾರ್ಮ್ಯಾಟ್ ಪೇಂಟರು, ಇದರಲ್ಲಿ ಮಾಡಿದೆ ವರ್ಡಲ್ಲಿ ಮತ್ತು ಎಕ್ಸೆಲಲ್ಲಿ ಮಾಡಿದೆ ಫಾರ್ಮ್ಯಾಟ್ ಪೇಂಟರ್ ಅಂತಲೇ ಕರಿತೀವಿ. ಇದರಲ್ಲಿ ಆಟೋ ಕ್ಯಾಡಲ್ಲಿ ಮ್ಯಾಚ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಸೇಮ್ ಇವಾಗ ಲೈನು ವಿಡ್ತ್ ಇರ್ಬೋದು, ಅದರ ಕಲರ್ ಇರ್ಬೋದು, ಮತ್ತೆ ಅದರ ಥಿಕ್ನೆಸ್ ಇರ್ಬೋದು, ಇವೆಲ್ಲಾನು ಪ್ರಾಪರ್ಟೀಸು. ಇವಾಗ ಬೇರೆ ಕಡೆ ಒಂದು ಲೈನ್ ಹಾಕಿದ್ರೆ, ಒಂದು ಮನೆ ಕಟ್ಟಿದ್ರೆ, ಒಂದು ಸಣ್ಣದಾಗ ಒಂದು ಡ್ರಾಯಿಂಗ್ ಹಾಕಿದ್ರೆ ಅಂತ ಇಟ್ಕೊಳ್ಳಿ, ಓಕೆ ಇದು ಮನೆ, ಇನ್ನೂ ಒಂದು ಸಣ್ಣದು ಮನೆನೂ ಇರುತ್ತೆ ಇಲ್ಲೇ, ಓಕೆ ಈ ಥರ ಇರುತ್ತೆ. ಈ ಮನೆಗಿರೋ ಪ್ರಾಪರ್ಟೀಸ್, ಈ ಲೈನ್ಗೆ ಪ್ರಾಪರ್ಟೀಸ್ ಇರೋದು, ಈ ಡೋರ್ಗೆ ಪ್ರಾಪರ್ಟೀಸ್ ಇರೋದು ಎಲ್ಲಾನು ಇಲ್ಲಿಗೆ ಬರಬೇಕು ಅಂತಂದ್ರೆ ಒಂದು ಇದನ್ನ ಸೆಲೆಕ್ಟ್ ಮಾಡಿಬಿಟ್ಟು ಮ್ಯಾಚ್ ಪ್ರಾಪರ್ಟೀಸ್ ಅಂತ ಇದನ್ನ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಈ ಪ್ರಾಪರ್ಟೀಸ್ ಅಲ್ಲಿ ಈ ಮನೆಗಿರೋ ಪ್ರಾಪರ್ಟೀಸ್ ಈ ಮನೆಗೆ ಬಂದ್ಬಿಡುತ್ತೆ. ಅವಾಗ ಈ ಕಮಾಂಡ್ ಯೂಸ್ ಮಾಡಬೇಕು. ಝೂಮ್ ಮಾಡಕ್ಕೆ ಇವೆಲ್ಲ ವ್ಯೂ ಕಮಾಂಡ್ಸ್ ಅಂತ ಕರಿತೀವಿ. ವ್ಯೂ ಅಲ್ಲಿ ಬರೋದೇನು, ನೀವು ನೋಡೋದಕ್ಕೆ ಯೂಸ್ ಮಾಡೋ ಅಂತ ಒಂದು ಕಮಾಂಡ್ಸ್. ವ್ಯೂ ಅಲ್ಲಿ ಝೂಮ್ ಇನ್ ಮಾಡ್ತೀರಾ, ಝೂಮ್ ಔಟ್ ಮಾಡ್ತೀರಾ. ಪ್ಯಾನ್ ಅಂತಂದ್ರೆ ನೋಡಿ ಕೈ ಹಿಂಗೆ ಮೂವ್ ಮಾಡೋದು, ಪೇಪರ್ನ ಇಟ್ಕೊಂಡು ಮೂವ್ ಮಾಡೋದು, ಲೆಫ್ಟ್ ರೈಟ್ ಅಪ್ ಡೌನ್ ಹಂಗೆ. ರೀಜನ್ ಅಂತಂದ್ರೆ ಒಂದು ರೀಜನರೇಟ್ ದ ಡ್ರಾಯಿಂಗ್ ಫಾರ್ ಬೆಟರ್ ಡಿಸ್ಪ್ಲೇ, ನೋಡಿ ಬೆಟರ್ ವ್ಯೂ ಅಲ್ಲಿ ಕಾಣೋ ಥರ ರೀಜನರೇಟ್ ಆಗುತ್ತೆ. ಮತ್ತೆ ವ್ಯೂ ನೀವು ಸೆಟ್ ಆರ್ ಚೇಂಜಸ್ ದ ಕರೆಂಟ್ ವ್ಯೂನ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ ಯು ಸಿ ಎಸ್ ವ್ಯೂ ಇದಲ್ಲ, ಆ ವ್ಯೂನ ಚೇಂಜ್ ಮಾಡ್ಬೋದು. ಯುಟಿಲಿಟಿ ಕಮಾಂಡ್ ಅಂತಂದ್ರೆ ಮೆಷರ್, ಏರಿಯಾ, ಡಿಸ್ಟೆನ್ಸ್ ಅಂಡ್ ಐಡಿ, ಇವೆಲ್ಲ ಯುಟಿಲಿಟಿ ಬರ್ತವೆ, ಇವು ಜಾಸ್ತಿ ಯೂಸ್ ಮಾಡಲ್ಲ ನೀವು. ಇನ್ನು ಹೌ ಟು ಯೂಸ್ ಕಮಾಂಡ್ಸ್ ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ ಕಮಾಂಡ್ ಲೈನಲ್ಲಿ, ಪ್ರೆಸ್ ಎಂಟರ್, ಆವಾಗ ಕಮಾಂಡ್ ಬರುತ್ತೆ, ಅದಕ್ಕೆ ಬೇಕಾಗಿರೋ ಡೈಮೆನ್ಷನ್ಸ್ ಕೊಟ್ಟರೆ ಸಾಕು, ನಿಮಗೆ ಅವೆಲ್ಲ ಪರ್ಟಿಕ್ಯುಲರ್ ಸೆಲೆಕ್ಟ್ ಆಗುತ್ತೆ. ಯೂಸ್ ಲೈನ್ ಕಮಾಂಡ್ ನೋಡಿ ಇಲ್ಲಿ ಕೊಟ್ಟಿದ್ದಾನೆ, ಹೆಂಗೆ ಲೈನ್ ಕಮಾಂಡ್ ಯೂಸ್ ಮಾಡಿ. ಕಮಾಂಡ್ ಲೈನಲ್ಲಿ ಎಲ್ಲಂತ ಟೈಪ್ ಮಾಡಿದ್ರೆ ನಿಮಗೆ ಲೈನ್ ಸ್ಪೆಸಿಫೈ ಫಸ್ಟ್ ಪಾಯಿಂಟ್ ಅಂತ ಕೇಳುತ್ತೆ, ವೆರಿ ಇಂಪಾರ್ಟೆಂಟ್. ಫಸ್ಟ್ ಪಾಯಿಂಟ್ ಸ್ಪೆಸಿಫೈ ಮಾಡಿ ಅಂತ ಕೇಳುತ್ತೆ. ಆ ಫಸ್ಟ್ ಪಾಯಿಂಟ್ನ ಸ್ಪೆಸಿಫೈ ಮಾಡಿ ಅಂತ ಕೇಳುತ್ತೆ. ಫಸ್ಟ್ ಪಾಯಿಂಟ್ನ ಸ್ಪೆಸಿಫೈ ಮಾಡಿದಿರ ಅಂತಂದ್ರೆ ಆಟೋಮೆಟಿಕ್ ಆಗಿ ನಿಮಗೆ ಸೆಕೆಂಡ್ ಪಾಯಿಂಟ್ನ ಕೇಳುತ್ತೆ. ಸೆಕೆಂಡ್ ಪಾಯಿಂಟ್ನ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಲೈನ್ ಬಂದ್ಬಿಡುತ್ತೆ. ಸೊ ಇಷ್ಟು ನೋಡಿ ಗೈಸ್ ಇವತ್ತಿನ ಕ್ಲಾಸು. ಇವತ್ತು ಸ್ವಲ್ಪ ಕ್ವಶನ್ ಸಾಲ್ವ್ ಮಾಡೋಕ್ಕಾಗಿಲ್ಲ, ನೆಕ್ಸ್ಟ್ ಕ್ಲಾಸಲ್ಲಿ ಕ್ವಶನ್ಸ್ ನಾವು ಸಾಲ್ವ್ ಮಾಡೋಣ. ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ನಮ್ಮ ಚಾನಲ್ನಲ್ಲಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಹಲವಾರು ವಿಡಿಯೋಸ್ ಇನ್ನು ನಿಮ್ಮ ಮುಂದೆ ತೊಗೊಂಡ್ಬರ್ತಾ ಇರ್ತೀವಿ. ವಿಶ್ ಯು ಆಲ್ ದಿ ಬೆಸ್ಟ್. ಗುಡ್ ಡೇ ಗೈಸ್, ಟೇಕ್ ಕೇರ್, ಬಾಯ್.